ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮರೆಯಾದ ಮನಮೋಹನ ಪಂಚಭೂತಗಳಲ್ಲಿ ಲೀನರಾದರು. ಯಮುನೆಯ ತೀರದಲ್ಲಿ ಚಿರನಿದ್ರೆಗೆ ಜಾರಿದ ಸಿಂಗ್ಗೆ ರಾಷ್ಟ್ರೀಯ ಗೌರವ ಸಿಕ್ತು. ರಾಷ್ಟ್ರಪತಿ, ಪ್ರಧಾನಿ ಸೇರಿ ನೂರಾರು ನಾಯಕರು ಅಗಲಿದ ನಾಯಕನಿಗೆ ವಿದಾಯ ಹೇಳಿದರು. ಆದರೆ ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ ಸೃಷ್ಟಿಸಿದ ಸ್ಮಾರಕ ವಿವಾದ ಕೇಂದ್ರ ಬಗೆಹರಿಸಿತು. ಈಕೆಯದ್ದು ಅದೆಂಥ ನೌಟಂಕಿ ಅಂತೀರಿ? ಇದೆಲ್ಲ ಡೀಲ್ ಫೋರ್ಸ್ ಕೊಟ್ಟ ಡೌರಾಣಿ 14 ಕೆಜಿ ಚಿನ್ನದ ಚೂರಿ ಇರಿದ ಐಶ್ವರ್ಯ ಸೀದಾ ಕಬ್ಬಿಣದ ಪಂಜರ ಸೇರಿದ್ದಾಳೆ. ನಿನ್ನೆ ನಾಪತ್ತೆಯಾಗಿದ್ದವಳು ಬೆಳಗ್ಗೆ ಠಾಣೆಗೆ ಬಂದು ಲಾಕ್ ಆಗಿದ್ದಾಳೆ. ಪ್ರಕರಣ ಸಂಬಂಧ ಡಿಕೆ ಸುರೇಶ್ ಫಸ್ಟ್ ಟೈಮ್ ಮಾತನಾಡಿದ್ದಾರೆ. ಇವನು ಮನುಷ್ಯನೋ ರಾಕ್ಷಸನೋ? ಪರಮ ಪಾಪಿಯೊಬ್ಬ ಹೆತ್ತ ತಂದೆಯನ್ನೇ ಚಟ್ಟ ಕಟ್ಟಿದ್ದಾನೆ. ತಂದೆ ಹೆಸರಲ್ಲಿ 30 ಲಕ್ಷ ವಿಮೆ ಮಾಡಿಸಿದ್ದ ಕಿರಾತಕ ರಾತ್ರಿ ಕ್ಯಾಂಪ್ ಕೆಲಸಕ್ಕೆ ಕಳಿಸಿ ಹಿಂದಿನಿಂದ ಬಂದು ಕೊಲೆ ಮಾಡಿದ. ಆಕ್ಸಿಡೆಂಟ್ ಕತೆ ಕಟ್ಟಿದವನು ಆ ಒಂದೇ ಒಂದು ಸುಳಿವಿನಿಂದ ಸಿಕ್ಕಿಬಿದ್ದಿದ್ದಾನೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ರಾಜಕೀಯ ಹಲ್ಚಲ್ ಎಬ್ಬಿಸಿದೆ. ಕಲಬುರಗಿಯ ಜಗತ್ ವೃತ್ತದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿದ್ದು ರಾಜು ಕಪನೂರ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ಆಗಿದೆ. ಈ ಬೆನ್ನಲ್ಲೇ ರಿಪಬ್ಲಿಕ್ ಆಫ್ ಕಲಬುರಗಿ ಮಾತಿಗೆ ಪ್ರಿಯಾಂಕ್ ಕೌಂಟರ್ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಪಾರ್ಟಿ ಗುಂಗಿನಲ್ಲಿ ರೂಲ್ಸ್ ಮಾತ್ರ ಮರಿಬೇಡಿ ಅಂತ ಪೊಲೀಸರು ಗೈಡ್ಲೈನ್ಸ್ ಜಾರಿ ಮಾಡಿದ್ದಾರೆ. ಹುಷಾರು, 31ಕ್ಕೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.